ನಮಸ್ಕಾರ. ಕರ್ನಾಟಕ ಇದನ್ನಾಗಿ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಪೋಲಿಯೋ ಮುಕ್ತ ಸಮಾಜ ನಿರ್ಮಾಣದತ್ತ ಹೆಜ್ಜೆ. ರಾಜ್ಯಾದ್ಯಂತ ಪಲ್ಸ್ ಪೋಲಿಯೋ ಅಭಿಯಾನ. ರಾಜ್ಯ ಮಟ್ಟದ ಲಸಿಕಾ ಅಭಿಯಾನಕ್ಕೆ ಸಿಎಂ ಚಾಲನೆ. ಹಾಸನದಲ್ಲಿ ಪಲ್ಸ್ ಪೋಲಿಯೋ ಅಭಿಯಾನಕ್ಕೆ ಚಾಲನೆ. ಈ ಬಾರಿ 100% ಗುರಿ ಸಾಧನೆಯ ಸಂಕಲ್ಪ. ಪೋಷಕರಿಗೆ ಲಸಿಕೆ ಹಾಕಿಸಲು ಜನಪ್ರತಿನಿಧಿ ಅಧಿಕಾರಿಗಳ ಮನವಿ. ಕ್ರೀಡೆಯಿಂದ ಪತ್ರಕರ್ತರ ನಡುವೆ ಬಾಂಧವ್ಯ ವೃದ್ಧಿ. ಒತ್ತಡದ ಬದುಕಿಗೆ ಕ್ರೀಡೆಯೇ ಮದ್ದು. ಪತ್ರಕರ್ತರ ಕ್ರೀಡಾಕೂಟಕ್ಕೆ ಶಾಸಕ ಸ್ವರೂಪ್ ಪ್ರಕಾಶ್ ಚಾಲನೆ. ದೇಶದಲ್ಲಿ ಪೋಲಿಯೋ ಮುಕ್ತ ಸಮಾಜ ನಿರ್ಮಾಣದ ಉದ್ದೇಶದಿಂದ ಇಂದು ರಾಜ್ಯಾದ್ಯಂತ ಹಮ್ಮಿಕೊಳ್ಳಲಾಗಿರುವ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ ನೀಡಿದರು. ಬೆಂಗಳೂರಿನ ಸಿಎಂ ನಿವಾಸದಲ್ಲೇ ಈ ಬಾರಿಯ ರಾಜ್ಯ ಮಟ್ಟದ ಪೋಲಿಯೋ ಲಸಿಕೆ ಅಭಿಯಾನಕ್ಕೆ ಅಧಿಕೃತ ಚಾಲನೆ ದೊರೆತಿದ್ದು, ಈ ಸಂದರ್ಭದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ 1972ರಲ್ಲೇ ಇಂದಿರಾ ಗಾಂಧಿಯವರು ದೇಶದಲ್ಲಿ ಪೋಲಿಯೋ ನಿರ್ಮೂಲನೆಗೆ ಮುನ್ನುಡಿ ಬರೆದಿದ್ರು. ಮಕ್ಕಳ ಭವಿಷ್ಯಕ್ಕೆ ಮುಂದೆ ಯಾವುದೇ ತೊಂದರೆ ಆಗಬಾರದು ಎಂಬ ದೂರದೃಷ್ಟಿಯಿಂದ ಈ ಲಸಿಕೆ ಹಾಕಲಾಗುತ್ತದೆ. ನಮ್ಮ ಅಕ್ಕಪಕ್ಕದ ದೇಶಗಳಲ್ಲಿ ಇಂದಿಗೂ ಪೋಲಿಯೋ ಸಮಸ್ಯೆ ಜೀವಂತವಾಗಿದೆ. ಆದರೆ ಅದು ನಮ್ಮಲ್ಲಿ ಮರುಕಳಿಸಬಾರದು ಎಂದು ಎಚ್ಚರಿಸಿದರು. ಆರೋಗ್ಯ ಸಚಿವ ಯುಟಿ ಖಾದರ್ ಅವರ ಜವಾಬ್ದಾರಿಯಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ಆಯೋಜನೆಗೊಂಡಿದ್ದು, ಸಿಎಂ ನಿವಾಸದಿಂದಲೇ ಅಭಿಯಾನ ಆರಂಭಿಸಲು ಅಧಿಕಾರಿಗಳು ನಿರ್ಧರಿಸಿದರು. ಇದಕ್ಕೆ ಎಲ್ಲ ಇಲಾಖೆಯ ಅಧಿಕಾರಿಗಳು ಉತ್ತಮ ಸಹಕಾರ ನೀಡಿದ್ದಾರೆ ಎಂದು ಸಿಎಂ ಶ್ಲಾಘಿಸಿದರು. ವಿಶೇಷವಾಗಿ ಹಳ್ಳಿ ಹಾಗೂ ಗುಡ್ಡಗಾಡು ಪ್ರದೇಶಗಳಲ್ಲಿರುವ ಪ್ರತಿಯೊಂದು ಮಗುವಿಗೂ ಪೋಲಿಯೋ ಲಸಿಕೆ ತಲುಪಬೇಕು ಮತ್ತು ಪೋಷಕರು ಕಡ್ಡಾಯವಾಗಿ ತಮ್ಮ ಮಕ್ಕಳಿಗೆ ಲಸಿಕೆ ಹಾಕಿಸಬೇಕು ಎಂದು ಮುಖ್ಯಮಂತ್ರಿಗಳು ಕರೆ ನೀಡಿದ್ದಾರೆ. ನಾವೇ ಮಾದರಿ ಆಗಬೇಕು ಅನ್ನೋದು ಅವರ ಚಿಂತನೆ. ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ಗೌರವಾನ್ವಿತ ಸಚಿವರಿದ್ದಾರೆ, ಖಾದರ್ ಸಾಹೇಬರು, ಎಲ್ಲ ಅಧಿಕಾರಿಗಳಿದ್ದಾರೆ, ಎಲ್ಲ ನನ್ನ ಪುಟ್ಟ ಮಕ್ಕಳಿದ್ದಾರೆ, ತಂದೆ ತಾಯಿಂದಿರೆಲ್ಲ ಬಂದಿದ್ದೀರಿ, ನಮ್ಮ ಅಧಿಕಾರಿಗಳೆಲ್ಲ ಇದ್ದೀರಿ. 60,84,911 ಮಕ್ಕಳಿಗೆ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಈ ಲಸಿಕೆಯನ್ನು ಕೊಡಲಿಕ್ಕೆ ನಮ್ಮ ಸರ್ಕಾರ ಗುರುತಿಸಿದೆ. ಇಂದಿರಾ ಗಾಂಧಿಯವರ ಕಾಲದಲ್ಲಿ ಪ್ರಾರಂಭ ಆದಂಥ ಈ ಯೋಜನೆ ಯಾರು ಅಂಗವಿಕಲರು ಆಗಬಾರ್ದು ಅನ್ನೋ ಒಂದು ಏನು ಚಿಂತನೆ ಇತ್ತು, ರಾಜೀವ್ ಗಾಂಧಿಯವರ ಕಾಲದಲ್ಲೂ ಕೂಡ ಅದು ದೊಡ್ಡ ಅಭಿಯಾನ ರೀತಿಯಲ್ಲಿ ಪ್ರಾರಂಭವನ್ನು ಆಯಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆರೋಗ್ಯ ಇಲಾಖೆ ಹಾಗೂ ವಿವಿಧ ಇಲಾಖೆಗಳ ಸಹಯೋಗದಲ್ಲಿಂದು ಹಾಸನದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಆಯೋಜಿಸಲಾಗಿದ್ದ ಪಲ್ಸ್ ಪೋಲಿಯೋ ಭಾನುವಾರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ವೇಳೆ ಸಂಸದ ಶ್ರೀ ಎಸ್ ಎಂ ಪಟೇಲ್ ಅವರು ಮಾತನಾಡಿ, ಜಿಲ್ಲೆಯಲ್ಲಿ 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೂ ಪಲ್ಸ್ ಪೋಲಿಯೋ ಲಸಿಕೆ ಹಾಕಿಸುವ ಮೂಲಕ ಪೋಲಿಯೋ ಮುಕ್ತ ಸಮಾಜ ನಿರ್ಮಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಪೋಲಿಯೋ ವೈರಸ್ ಮಕ್ಕಳಲ್ಲಿ ಶಾಶ್ವತ ಅಂಗವೈಕಲ್ಯಕ್ಕೆ ಕಾರಣವಾಗಬಹುದು. ಈ ಬಾರಿಯ ಲಸಿಕಾ ಅಭಿಯಾನವನ್ನು ಪರಿಣಾಮಕಾರಿಯಾಗಿ ನಡೆಸಲು ಜಿಲ್ಲಾಡಳಿತ ಮತ್ತು ಆರೋಗ್ಯ ಇಲಾಖೆ ಸಂಪೂರ್ಣ ಸನ್ನದ್ಧವಾಗಿದೆ. ಜಿಲ್ಲೆಯಾದ್ಯಂತ ಸುಮಾರು 1744 ತಂಡಗಳನ್ನು ರಚಿಸಿದ್ದು, ಸಿಬ್ಬಂದಿಗಳು ಮನೆ ಮನೆಗೆ ಭೇಟಿ ನೀಡಿ ಲಸಿಕೆ ನೀಡಲಿದ್ದಾರೆ. ಕಳೆದ ವರ್ಷ ಜಿಲ್ಲೆಯು 99% ಗುರಿ ಸಾಧಿಸಿದ್ದು, ಈ ಬಾರಿ 100% ಗುರಿಯನ್ನು ಮುಟ್ಟುವ ಸಂಕಲ್ಪ ಮಾಡಲಾಗಿದ್ದು, ಈ ಕಾರ್ಯಕ್ರಮದ ಯಶಸ್ಸಿಗೆ ಸಾರ್ವಜನಿಕರು ಕೈಜೋಡಿಸಬೇಕೆಂದು ಮನವಿ ಮಾಡಿದರು. 0 ರಿಂದ 5ನೇ ವರ್ಷದವರೆಗೂ 2 ಹನಿ ಲಸಿಕೆಯನ್ನು ಪಲ್ಸ್ ಪೋಲಿಯೋನ ಹಾಕಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಮತ್ತು ನಮ್ಮೆಲ್ಲರ ಕರ್ತವ್ಯ ಆಗಿರ್ತದೆ. ಜನಪ್ರತಿನಿಧಿಗಳು, ಅಧಿಕಾರಿಗಳಾದಂಥದ್ದು ಅದವರು ಮಕ್ಕಳಿಗೆ ಮತ್ತು ತಾಯಂದಿರಿಗೆ ಅದನ್ನು ಪ್ರೋತ್ಸಾಹಿಸಿ 2 ಹನಿ ಲಸಿಕೆ ಹಾಕಿಸೋದು ನಮ್ಮೆಲ್ಲರ ಜವಾಬ್ದಾರಿ ಆಗಿತ್ತು. ನಮ್ಮ ಜಿಲ್ಲೆಯಲ್ಲಿ ಸುಮಾರು 1744 ತಂಡಗಳನ್ನಾಗಿ ಮಾಡಿ ಸುಮಾರು 3488 ಮಂದಿಗಳನ್ನು ಪ್ರತಿ ಮನೆಗೆ ಭೇಟಿಯನ್ನು ಕೊಟ್ಟು ಲಸಿಕೆ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾಡಳಿತ, ನಮ್ಮ ಜಿಲ್ಲಾ ಆರೋಗ್ಯ ಇಲಾಖೆ ಸನ್ನದ್ಧರಾಗಿದ್ದಾರೆ. ಮನವಿ ಮಾಡ್ತೀನಿ, ಯಾಕಂತ ಹೇಳಿದ್ರೆ ಇವತ್ತು ಸವಿಸ್ತಾರವಾಗಿ ನಮ್ಮ ಹಾಸನ THO ಅವರು ಹೇಳಿದ್ರು ಏನೇನು ಸಮಸ್ಯೆಗಳಾಗ್ತವೆ, ಶಾಶ್ವತ ಅಂಗವೈಕಲ್ಯ ಆಗಿರ್ಬೋದು ಮತ್ತು ಪಾರ್ಶ್ವವಾಯು ಆಗಿರ್ಬೋದು, ಇದೆಲ್ಲ ಆಗೋದು ಪಲ್ಸ್ ಪೋಲಿಯೋ ಇಂದಾಗಿ. ಇದಕ್ಕಾಗಿ ಪಲ್ಸ್ ಪೋಲಿಯೋ ನಮ್ಮೆಲ್ಲರ ಜವಾಬ್ದಾರಿ. ಶಾಸಕ ಸ್ವರೂಪ್ ಪ್ರಕಾಶ್ ಮಾತನಾಡಿ, ಭಾರತವನ್ನ ಪೋಲಿಯೋ ಮುಕ್ತ ದೇಶವನ್ನಾಗಿ ಘೋಷಿಸಿದರೂ ಬೇರೆ ದೇಶಗಳಿಂದ ಬರುವವರಿಂದ ಪೋಲಿಯೋ ಸೋಂಕು ಹರಡದಂತೆ ಮುನ್ನೆಚ್ಚರಿಕೆಯಾಗಿ ತಡೆಯಲು ಈ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಅತ್ಯಗತ್ಯ. 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೂ ಕಡ್ಡಾಯವಾಗಿ ಲಸಿಕೆ ಹಾಕಿಸುವ ಮೂಲಕ ಪೋಲಿಯೋ ಮುಕ್ತ ಭಾರತದ ಸಂಕಲ್ಪವನ್ನು ನಾವೆಲ್ಲರೂ ಸಾಕಾರಗೊಳಿಸಬೇಕು ಎಂದರು. 2011ರಲ್ಲಿ ನಮ್ಮ ಭಾರತ ಪಲ್ಸ್ ಪೋಲಿಯೋ ಮುಕ್ತ ಭಾರತವನ್ನು ಘೋಷಣೆ ಮಾಡಿದರೆ, ಆದರೂ ಕೂಡ ಒಂದು ಮುನ್ನೆಚ್ಚರಿಕೆಯಾಗಿ ಬೇರೆ ದೇಶಗಳಿಂದ ವಲಸಿಗರು ಬರೋದ್ರಿಂದ ಹೆಚ್ಚು ಪೋಲಿಯೋ ಒಂದು ಮಹಾಮಾರಿ ಕಾಯಿಲೆ ಬರಬಾರ್ದು ಅಂತ ನಿಟ್ಟಿನಲ್ಲಿ ಪಲ್ಸ್ ಪೋಲಿಯೋ ಕಾರ್ಯಕ್ರಮ 5 ವರ್ಷದ ಮಕ್ಕಳ ತನಕ ಕಡ್ಡಾಯವಾಗಿ ಪಲ್ಸ್ ಪೋಲಿಯೋ ಹಾಕೋ ಮುಖಾಂತರ ತಾವೆಲ್ಲ ಪೋಲಿಯೋ ಮುಕ್ತ ಭಾರತನ ಮತ್ತೊಮ್ಮೆ ಮಾಡಬೇಕು ಅಂತ ಹೇಳಿ ಇನ್ನು ಸರ್ಕಾರದಿಂದ ಕಾರ್ಯಕ್ರಮ ಯಶಸ್ವಿಯಾಗಿದೆ. ನಾವು ಕೂಡ ಇನ್ನು 5 ದಿನ ಈ ಒಂದು ಕಾರ್ಯಕ್ರಮ ಇರ್ತದೆ. ದಯಮಾಡಿ ತಾವೆಲ್ಲರೂ ಕೂಡ
ನಮ್ಮ ಅಕ್ಕಪಕ್ಕದವರು ಮತ್ತು ನಮ್ಮ ಸರ್ಕಾರದಿಂದಲೂ ಕೂಡ ಮನೆ ಮನೆಗೆ ತೆರಳಿ ಪಲ್ಸ್ ಪೋಲಿಯೋ ಲಸಿಕೆನ ಹಾಕೋ ಮುಖಾಂತರ ಪೋಲಿಯೋ ಮುಕ್ತ ಭಾರತವನ್ನು ಮಾಡಬೇಕು ಅಂತ ಏನು ಪಣ ತೊಟ್ಟಿದ್ದಾರೆ. ನಾವು ಕೂಡ ಸಹಕರಿಸಬೇಕು. ಈಗಾಗಲೇ ನಮ್ಮ ವೈದ್ಯರು ಕೂಡ ಹೇಳ್ತಾ ಇದ್ದಾರೆ, ನಮ್ಮ ಹಾಸನ ಜಿಲ್ಲೆ ಒಂದು ಬಹಳಷ್ಟು ಮಾದರಿ ಅಂತ ಆಸ್ಪತ್ರೆ ನಮ್ಮ ಏನು. ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಮಾತನಾಡಿ, ನವಜಾತ ಶಿಶುವಿನಿಂದ 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೂ ಪಲ್ಸ್ ಪೋಲಿಯೋ ಲಸಿಕೆ ಹಾಕಿಸುವುದು ಅತ್ಯಗತ್ಯ. ಯಾವುದೇ ಮಗು ಈ ಲಸಿಕೆಯಿಂದ ವಂಚಿತವಾಗಬಾರದು. ಪೋಲಿಯೋ ಎನ್ನುವುದು ಮಾರಕ ರೋಗವಾಗಿದ್ದು, ಇದು ಮಗುವಿನ ಜೀವನವನ್ನೇ ಅಂಗವೈಕಲ್ಯಕ್ಕೆ ತಳ್ಳಬಹುದು. ಕುಟುಂಬದ ನೋವಿಗೆ ಕಾರಣವಾಗುವ ಇಂತಹ ರೋಗವನ್ನು ತಡೆಗಟ್ಟಲು ಕೇವಲ 2 ಹನಿ ಲಸಿಕೆ ಸಾಕು. ನಗರ ಮತ್ತು ಗ್ರಾಮಾಂತರ ಪ್ರದೇಶದ ಪೋಷಕರು ತಮ್ಮ ಮಕ್ಕಳನ್ನು ಸಮೀಪದ ಕೇಂದ್ರಗಳಿಗೆ ಕರೆದೊಯ್ದು ಲಸಿಕೆ ಹಾಕಿಸಬೇಕು ಎಂದು ತಿಳಿಸಿದರು. ಜಿಲ್ಲೆಯಲ್ಲಿ ಸೊನ್ನೆ ಅಂದ್ರೆ ಈಗ ತಾನೇ ಹುಟ್ಟಿದ ಮಗುವಿನಿಂದ 5 ವರ್ಷ ಮಗುವಿನವರೆಗೆ ನಾವು ಪೋಲಿಯೋ ಪಲ್ಸ್ ಹನಿಗಳನ್ನು ಹಾಕ್ತಾ ಇದ್ದಾರೆ. ಎಷ್ಟು ಜನ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ? 1,05,536 ಮಕ್ಕಳು. ಇದು ನಮ್ಮ ಗುರಿ. ಅಂದರೆ ಪ್ರತಿ ಒಂದು ಮಗುನು ಸಹ ಪೋಲಿಯೋ ಹನಿಗಳಿಂದ ಹೊರಗೆ ಉಳಿಬಾರದು. ಪ್ರತಿಯೊಂದು ಮಗುನು ಸೊನ್ನೆಯಿಂದ ಅಂದರೆ ಈಗ ಹುಟ್ಟಿದ ಮಗುವಿನಿಂದ 5 ವರ್ಷದ ಮಗುವಿನವರೆಗೆ 2 ಹನಿ ಪಲ್ಸ್ ಪೋಲಿಯೋನ ಮಗುವಿಗೆ ಹಾಕಿಸಲೇಬೇಕು. ಹಾಗೆ ಹಾಕಿಸೋದ್ರಿಂದ ನಮ್ಮ ಮಗು ಆರೋಗ್ಯಕರವಾಗಿರ್ತದೆ. ಅವರು ಹೇಳಿದ್ರು, ಪೋಲಿಯೋ ಅಂತ ಮಾರಕ ರೋಗ ಒಮ್ಮೆ ಬಂದರೆ ಇಡೀ ಕುಟುಂಬದ ನೋವಿಗೆ ಕಾರಣ ಆಗ್ತದೆ. ಆ ಮಗುವಿನ ಜೀವನ ಸಂಪೂರ್ಣ ಅಂಗವಿಕಲತೆಯಿಂದ ಕೂಡ್ತದೆ. ಅಂತಹ 62 ಕ್ಯಾಂಪ್ಸ್ ಅಂತ ನಾವು ಹಮ್ಮಿಕೊಂಡಿದ್ದೀವಿ. ಪ್ರತಿ ಕ್ಯಾಂಪ್ ಬೆಳಿಗ್ಗೆ 8 ಗಂಟೆಯಿಂದನೇ ಸಂಜೆ 5:30, 6 ಗಂಟೆ ತನಕ ನಡೆಯುತ್ತದೆ. ದಯಮಾಡಿ ನೀವು ಎಲ್ಲರೂ ನಿಮ್ಮ ಮಕ್ಕಳಿಗೆ ಕರ್ಕೊಂಡು ಅದೇ ಕ್ಯಾಂಪ್ಸಲ್ಲಿ ಪೋಲಿಯೋ ಲಸಿಕೆನ 2 ಹನಿಗಳು ಕೊಡಿಸಿ. ಮತ್ತು ಒಂದು ವಿಶೇಷ ಸೂಚನೆ ಎಲ್ಲ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ನಮಗೆ ಗುರಿ ಕೊಟ್ಟಿದ್ದಾರೆ 1,05,536. ಅದಕ್ಕಿಂತ ಹೆಚ್ಚು ಕೂಡ ಹೋದರೆ ನೋ ಚೈಲ್ಡ್ ಶುಡ್ ಬಿ ಮಿಸ್ಡ್. ಯಾವುದೇ ಮಗನಿಗೆ ನಾವು ಬಿಡಬಾರ್ದು. ಎಲ್ಲರಿಗೆ ನಮಗೆ ಸೇರಿಸಬೇಕು. ಎಲ್ಲರಿಗೆ 2 ಡ್ರಾಪ್ಸ್ ನಮಗೆ ಕೊಡಲೇಬೇಕು. ನಾನು ಎಲ್ಲ ಇಲಾಖೆಯ ಎಲ್ಲ ಸಿಬ್ಬಂದಿಗಳಿಗೆ ನಾನು ನನ್ನ ಶುಭಾಶಯಗಳನ್ನು ತಿಳಿಸುತ್ತಾ ಇದ್ದೀನಿ. ಇವತ್ತು 1 ಡೇ ಬೂತ್ ಕ್ಯಾಂಪ್ ಗ್ರಾಮೀಣ ಪ್ರದೇಶದಲ್ಲಿ ನೆಕ್ಸ್ಟ್. ಈ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಸೇರಿದಂತೆ ಪೋಷಕರು, ಮಕ್ಕಳು, ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಹಾಜರಿದ್ದರು. ನಗರದ ಸರ್ಕಾರಿ ವಿಜ್ಞಾನ ಕಾಲೇಜು ಮೈದಾನದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಆಯೋಜಿಸಲಾಗಿದ್ದ ಪತ್ರಕರ್ತರ ವಾರ್ಷಿಕ ಕ್ರೀಡಾಕೂಟಕ್ಕೆ ಶಾಸಕ ಸ್ವರೂಪ್ ಪ್ರಕಾಶ್ ಅವರು ಚಾಲನೆ ನೀಡಿದರು. ಈ ವೇಳೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ ಕೆಂಚೇಗೌಡ ಅವರು ಮಾತನಾಡಿ, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಪತ್ರಿಕಾ ದಿನಾಚರಣೆ ಅಂಗವಾಗಿ ಇಂದು ಕ್ರೀಡಾಕೂಟ ಆಯೋಜಿಸಲಾಗಿದ್ದು, ಕ್ರಿಕೆಟ್, ಗುಂಡು ಎಸೆತ ಸೇರಿದಂತೆ ಅನೇಕ ಸ್ಪರ್ಧೆಗಳನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಪತ್ರಕರ್ತರು ಆಗಮಿಸಿದ್ದಾರೆ ಎಂದರಲ್ಲದೆ, ದಿನನಿತ್ಯದ ಒತ್ತಡದ ಬದುಕಿನ ನಡುವೆ ಪತ್ರಕರ್ತರಿಗೆ ಕ್ರೀಡೆ ಅತ್ಯಗತ್ಯ. ಆ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮಗಳು ಪತ್ರಕರ್ತರ ನಡುವೆ ಬಾಂಧವ್ಯವನ್ನು ಹೆಚ್ಚಿಸುತ್ತವೆ ಎಂದು ತಿಳಿಸಿದ್ದಾರೆ. ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಪತ್ರಿಕಾ ದಿನಾಚರಣೆ ಅಂಗವಾಗಿ ಇವತ್ತು ಕ್ರೀಡಾಕೂಟ ಆಯೋಜನೆ ಮಾಡಿದ್ದೇವೆ. ಕ್ರಿಕೆಟ್, ಕೇರಂ, ಗುಂಡು ಎಸೆತ, ಓಟದ ಸ್ಪರ್ಧೆಗಳು ನಡೀತಾ ಇದ್ದಾವೆ. ಈ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಇಡೀ ಜಿಲ್ಲೆಯ ಎಲ್ಲ ಪತ್ರಕರ್ತರು ಭಾಗವಹಿಸಿದ್ದಾರೆ. ಉದ್ಘಾಟನೆ ಯಾರ್ಯಾರು ಬಂದಿದ್ರು? ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಂಸದರಾದಂಥ ಶ್ರೇಯಸ್ ಪಟೇಲ್ ಅವರು, ಶಾಸಕರಾದ ಎಚ್ ಪಿ ಸ್ವರೂಪ್ ಅವರು, ರಾಜ್ಯ ಒಕ್ಕಲಿಗರ ಸಂಘದ ಕಾರ್ಯಾಧ್ಯಕ್ಷ, ಒಕ್ಕಲಿಗರ ಸಂಘದ ನಿರ್ದೇಶಕರಾದಂಥ ರಘುಗೌಡರು, ರಾಜ್ಯ ಸಂಘದ ಅಧ್ಯಕ್ಷರಾದ ಶಿವಾನಂದ ತಗಡೂರವರು, ಉಪಾಧ್ಯಕ್ಷರಾದ ಮರೇಂದ್ರವರು ಮತ್ತಿತರ ಗಣ್ಯರು ಭಾಗವಹಿಸಿರ್ತಕ್ಕಂಥದ್ದು ಸಂತೋಷದ ವಿಚಾರ. ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷರಾದ ಮದನ್ ಗೌಡ, ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾದ ರಘುಗೌಡ ಸೇರಿದಂತೆ ಪತ್ರಿಕಾ ಸಂಘದ ಪದಾಧಿಕಾರಿಗಳು, ಪತ್ರಕರ್ತರು ಸೇರಿದಂತೆ ಮತ್ತಿತರರು ಭಾಗವಹಿಸಿದರು. ಪರಿಸರ ರಕ್ಷಣೆ ಮತ್ತು ಉದ್ಯಾನವನಗಳ ಅಭಿವೃದ್ಧಿಗಾಗಿ ಸದಾಶಿವನಗರ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘ, ಹಸಿರು ಭೂಮಿ ಪ್ರತಿಷ್ಠಾನ ಹಾಗೂ ವರ್ತುಲ ಕೆರೆ ಅಭಿವೃದ್ಧಿ ಸಮಿತಿಯ ಸಂಯುಕ್ತಾಶ್ರಯದಲ್ಲಿ ಇಂದು ಸದಾಶಿವನಗರದ ಉದ್ಯಾನವನದಲ್ಲಿ ಹಸಿರೀಕರಣ ಆಂದೋಲನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಸ್ವರೂಪ್ ಪ್ರಕಾಶ್, ಸರ್ಕಾರದ ಕೆಲಸಗಳಿಗೆ ಪರ್ಯಾಯವಾಗಿ ಸಂಘ ಸಂಸ್ಥೆಗಳು ಸಾಮಾಜಿಕ ಕಾಳಜಿಯಿಂದ ಮುಂದೆ ಬಂದು ಕೆಲಸ ಮಾಡುತ್ತಿರುವುದು ಹೆಮ್ಮೆಯ ವಿಚಾರ. ಹಾಸನದ ಸದಾಶಿವನಗರ ಸೇರಿದಂತೆ ವಿವಿಧ ಬಡಾವಣೆಗಳಲ್ಲಿ ಉದ್ಯಾನವನಗಳ ನಿರ್ವಹಣೆ ಮತ್ತು ಅಭಿವೃದ್ಧಿ ನಮ್ಮೆಲ್ಲರ ಜವಾಬ್ದಾರಿ. ಕೇವಲ ಸರ್ಕಾರವನ್ನೇ ಅವಲಂಬಿಸದೆ ಸಾರ್ವಜನಿಕರು ಪರಿಸರ ರಕ್ಷಣೆಯಲ್ಲಿ ಪಾಲ್ಗೊಳ್ಳಬೇಕು ಎಂದರಲ್ಲದೆ, ಸರ್ಕಾರಿ ಜಾಗ ಮತ್ತು ಉದ್ಯಾನವನಗಳನ್ನು ಉಳಿಸಲು ನಾವು ಬದ್ಧರಿದ್ದೇವೆ. ವಾಕಿಂಗ್ ಪಾತ್, ಆಸನಗಳ ವ್ಯವಸ್ಥೆ ಮತ್ತು ಉದ್ಯಾನವನದ ಅಭಿವೃದ್ಧಿಗಾಗಿ ಹುಡಾ ವತಿಯಿಂದ ಟೆಂಡರ್ ಕರೆದು ಶೀಘ್ರವೇ ಅಗತ್ಯ ಕಾಮಗಾರಿಗಳನ್ನು ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು.
ಇಂಥ ಒಂದು ಸಂಸ್ಥೆಗಳು ಸಂಘ ಸಂಸ್ಥೆಗಳು ಮುಂದೆ ಬಂದು ಸರ್ಕಾರದ ಒಂದು ಪರ್ಯಾಯವಾಗಿ ಸರ್ಕಾರ ಏನು ಕೆಲಸ ಮಾಡುತ್ತೆ ಅದು ಪರ್ಯಾಯವಾಗಿ ಕೆಲಸ ಮಾಡ್ತಿರೋದಂಥದ್ದು ನಮಗೆಲ್ಲ ಒಂದು ಹೆಮ್ಮೆ ಥರ ವಿಚಾರ. ಈ ಸಂದರ್ಭದಲ್ಲಿ ನಮ್ಮ ಡಾಕ್ಟರ್ ನಾಗರಾಜ್ ಅವರು AC ಈಗ ಅವತ್ತು ಅವರು ನಮ್ಮ ಸ್ವಾಮೀಜಿಗಳಾಗಿದ್ದಾರೆ, ನಿಶ್ಚಲಾನಂದ ಸ್ವಾಮೀಜಿ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅವರು ಕೂಡ ಸ್ಮರಿಸುತ್ತಾ ಅವ್ರಿಗೂ ಒಂದು ಹೆಸರು ಪ್ರತಿಷ್ಠಾನ ವಿಚಾರವಾಗಿ ಅವರ ಒಂದು ಗೌರವಾಧ್ಯಕ್ಷರಾಗಿದ್ದಾರೆ. ಅವರು ಕೂಡ ಸಂದರ್ಭದಲ್ಲಿ ನೆನೆಯುತ್ತಾ ಈ ಬಡಾವಣೆ ವಿಚಾರಕ್ಕೆ ಬಂದಾಗ ನಮಗೂ ಕೂಡ ಭಾಳಷ್ಟು ನೋವಿದೆ. ಯಾಕೆಂದರೆ ಹಾಸನದಲ್ಲಿ ಭಾಳಷ್ಟು ನನ್ನ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಒಂದು ರೈತಾಪಿ ವರ್ಗ ಜನ ಏನಿದ್ದಾರೆ ಇವತ್ತು ಎಲ್ಲ ಈ ಪ್ರೈವೇಟ್ ಲೇಔಟ್ ಇರ್ಬೋದು ಮತ್ತು ಉಡಾ ಲೇಔಟ್ ಒಳಗೊಂಡಂತೆ ಸಾವಿರಾರು ಎಕರೆ ಸಂಘ ಮಾಡಿದ್ವಿ. ಹುಣಸಿನ ಕೆರೆಯಲ್ಲೂ ಕೂಡ ಅಲ್ಲೊಂದು ಸಂಘ ಮಾಡಿದ್ವಿ. ಆಮೇಲೆ ಸತ್ಯವಂಗ ಕೆರೆ ಅಲ್ಲೊಂದು ಸಂಘಟನೆ ಮಾಡಿ, ಈ ಥರ ಸುಮಾರು 14 ಕಡೆ ನಾವು ಸ್ಥಳೀಯ ಜನರನ್ನು ಒಂದು ಸಂಘಟನೆ ಮಾಡಿ ಅದಕ್ಕೆ ಕೆರೆ ಅಭಿವೃದ್ಧಿ ಸಮಿತಿ ಅಂತೇಳಿ ಹೆಸರು ಕೊಟ್ಟು ಅವ್ರ ಮುಖಾಂತರ ಅವರ ಹಣ ಮತ್ತು ಸರ್ಕಾರದ ಅಲ್ಪ ಸ್ವಲ್ಪ ಸರ್ಕಾರದ ಒಂದು ಕೊಡುಗೆಯ ಮುಖಾಂತರ ನಾವು 14 ಕೆರೆಗಳನ್ನು ಒಂದು ಪುನಶ್ಚೇತನ ಮಾಡುವಂಥ ಒಂದು ಕೆಲಸ ಮಾಡಿದ್ವಿ. ನೀವು ಹುಣಸಿನ ಕೆರೆ ನೋಡಿರಬೇಕು, ಬಹಳ ಕೆಟ್ಟ ಪರಿಸ್ಥಿತಿನಲ್ಲಿತ್ತು. 1 ವರ್ಷಗಳ ಕಾಲ ತಗೊಂಡ್ವಿ ನಾವು. ಅದನ್ನು ಶಾಸಕರು ಅವತ್ತು ಇವರು ಕೂಡ ಸ್ವರೂಪ್ ಅವರು ಕೂಡ ತಮ್ಮದೇ ಆದಂಥ ಅವರು ಕೂಡ ಒಂದು 50,000 ರೂಪಾಯಿ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ರು ಅವತ್ತು. ಎಲ್ಲರೂ ಸೇರಿ ಅದನ್ನು ಸರ್ಕಾರದ ಹಣ. ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರಾದ ಲಕ್ಷ್ಮೀಕಾಂತ್, ಹಸಿರು ಭೂಮಿ ಪ್ರತಿಷ್ಠಾನದ ಅಧ್ಯಕ್ಷರಾದ CB ವೆಂಕಟೇಗೌಡರು, ವರ್ತುಲ ಕೆರೆ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಭಾನುಮತಿ, ಗ್ಯಾರಂಟಿ ಯೋಜನೆಗಳ ಸದಸ್ಯರಾದ ಲವಾಸಿಕೆ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ನಗರದ ವಿಕಾಂತಮ್ಮ ಮಹಿಳಾ ಕಾಲೇಜಿನಲ್ಲಿ ಜಿಲ್ಲಾ ಚೊಚ್ಚಲ ಚುಟುಕು ಸಾಹಿತ್ಯ ಸಮ್ಮೇಳನವು ಸಾಹಿತ್ಯಾಸಕ್ತರು ಹಾಗೂ ಗಣ್ಯರ ಸಮ್ಮುಖದಲ್ಲಿ ಅರ್ಥಪೂರ್ಣವಾಗಿ ಜರುಗಿದೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂಸದ ಶ್ರೇಯಸ್ ಪಟೇಲ್ ಅವರು, ಕಡಿಮೆ ಪದಗಳಲ್ಲಿ ನೂರಾರು ಅರ್ಥಗಳನ್ನು ತುಂಬಿ ಸಮಾಜಕ್ಕೆ ಸಂದೇಶ ನೀಡುವ ಶಕ್ತಿ ಚುಟುಕು ಸಾಹಿತ್ಯಕ್ಕಿದೆ. ಇಂತಹ ಸಾಹಿತ್ಯದ ಸಮ್ಮೇಳನ ನಮ್ಮ ಹಾಸನ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ನಡೆಯುತ್ತಿರುವುದು ಹೆಮ್ಮೆಯ ವಿಷಯ. ನಾವು ಹುಟ್ಟಿದ ಮಣ್ಣು, ಆಡಿದ ಭಾಷೆ ಮತ್ತು ತಾಯ್ನುಡಿಯನ್ನು ಪ್ರೀತಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಇತರ ರಾಜ್ಯಗಳಲ್ಲಿ ಅಲ್ಲಿನ ಜನರು ತಮ್ಮ ಭಾಷೆಯನ್ನು ಹೇಗೆ ಗೌರವಿಸುತ್ತಾರೋ ನಾವು ಕೂಡ ನಮ್ಮ ಉಸಿರಲ್ಲೂ ಕನ್ನಡವನ್ನು ಅಳವಡಿಸಿಕೊಳ್ಳಬೇಕು ಎಂದರು. ಒಂದು ವಾಕ್ಯದಲ್ಲಿ ರಚಿಸುವುದೇ ಚುಟುಕು ಸಾಹಿತ್ಯದ ಅರ್ಥ. ಯಾಕಂದರೆ ಒಂದು ವಾಕ್ಯದಲ್ಲೇ ನೂರಾರು ಅರ್ಥವನ್ನು ಕಲ್ಪಿಸುವುದು ಮತ್ತು ಅದು ದೊಡ್ಡದಾದಂತಹ ಒಂದು ಅದರದೇ ಆದಂತಹ ಒಂದು ಅರ್ಥ ಉಳ್ಳಂಥದ್ದೇ ಚುಟುಕು ಸಾಹಿತ್ಯ. ಹಾಗಾಗಿ ಇವತ್ತು ಚುಟುಕು ಸಾಹಿತ್ಯ ಸಮ್ಮೇಳನವನ್ನು ನಮ್ಮ ಜಿಲ್ಲೆಯಲ್ಲಿ ಇವತ್ತು ಪ್ರಥಮ ಬಾರಿಗೆ ಇವತ್ತು ಸಮ್ಮೇಳನವನ್ನು ಹಮ್ಮಿಕೊಂಡಿದ್ವಿ. ಈ ವರ್ಷ ಅತ್ಯಂತ ಅದ್ದೂರಿಯಾಗಿ ಮಾಡಿದ್ವಿ. ಮುಂದಿನ ವರ್ಷ ಸಹ ನಾವು ನಮ್ಮ ಶಾಸಕರೆಲ್ಲ ಸೇರಿ ಇನ್ನೂ ದೊಡ್ಡದಾಗಿ ಮಾಡುವಕ್ಕೆ ಕಾರ್ಯಕ್ರಮಕ್ಕೆ. ಶಾಸಕ ಸ್ವರಪ್ರಕಾಶ್ ಮಾತನಾಡಿ, ನಮ್ಮ ಭಾಷೆಯನ್ನು ನಾವು ಯಾವಾಗಲೂ ಎತ್ತಿ ಹಿಡಿಯಬೇಕು. ವಿಶೇಷವಾಗಿ ಬೆಳೆಯುತ್ತಿರುವ ಮಕ್ಕಳಲ್ಲಿ ಸಾಹಿತ್ಯದ ಬಗ್ಗೆ ಆಸಕ್ತಿ ಮೂಡಿಸಿ ಅವರನ್ನು ಪ್ರೋತ್ಸಾಹಿಸಿದರೆ ನಮ್ಮ ನಾಡಿನ ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೆ ಕೊಂಡೊಯ್ಯಲು ಸಾಧ್ಯವಾಗುತ್ತದೆ. ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ ಆಯೋಜಿಸಿರುವ ಈ ಚುಟುಕು ಸಾಹಿತ್ಯ ಸಮ್ಮೇಳನ ಅತ್ಯಂತ ಅರ್ಥಪೂರ್ಣವಾಗಿದೆ. ಇಂತಹ ಕಾರ್ಯಕ್ರಮಗಳು ಪ್ರತಿ ವರ್ಷ ನಡೆಯಬೇಕು ಮತ್ತು ಮಕ್ಕಳಲ್ಲಿ ಸಾಹಿತ್ಯ ಅರಿವನ್ನು ಮೂಡಿಸುವಂತಹ ವಿಶೇಷ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಬೇಕು ಎಂದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಚೊಚ್ಚಲ ಚುಟುಕು ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಚುಟುಕು ಸಿರಿ ಡಾಕ್ಟರ್ ರತ್ನ ಹಾಲಪ್ಪಗೌಡ, ಸಂಚಾಲಕರಾದ ರವಿ ನಾಕಲ್ಗೂಡು, ಗೌರವಾಧ್ಯಕ್ಷರಾದ ರಾಜೇಂದ್ರ ದೊಡ್ಡಮಗೆ ಸೇರಿದಂತೆ ಜಿಲ್ಲೆಯ ಸಾಹಿತ್ಯಾಸಕ್ತರು, ಭಾಷಾಭಿಮಾನಿಗಳು ಮತ್ತು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಭಾಗವಹಿಸಿದರು. ನಾಡು, ನಮ್ಮ ನೆಲ, ಜಲ, ನಮ್ಮ ಭಾಷೆನ ನಾವು ಯಾವಾಗಲೂ ಕೂಡ ಎತ್ತಿ ಹಿಡಿಯುವಂಥ ಕೆಲಸ ಮಾಡಬೇಕು. ಏನು ಸಾಹಿತ್ಯನೂ ಕೂಡ ನಮ್ಮ ಮಕ್ಕಳಲ್ಲಿ ವಿಶೇಷವಾಗಿ ನಮ್ಮ ಬೆಳೆಯುವಂಥ ಮಕ್ಕಳಲ್ಲೂ ಕೂಡ ಸಾಹಿತ್ಯವನ್ನು ನಾವು ಪ್ರೋತ್ಸಾಹಿಸುವಂಥ ಕೆಲಸ ಮಾಡಿದ್ರೆ ನಾವು ಇನ್ನೂ ಕೂಡ ದೊಡ್ಡ ಮಟ್ಟದಲ್ಲಿ ನಾವು ನಮ್ಮ ನಾಡಿಗೆ ನಾವು ಕೊಡುವಂಥ ಇದೊಂದು ಸಂಸ್ಕೃತಿ. ಹಾಗಾಗಿ ಚುಟುಕು ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮನ ಆಯೋಜಿಸಿದ್ರಿ, ಭಗವಂತ ತಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ಈ ಥರ ಒಂದು ಸಾಹಿತ್ಯ ಸಮ್ಮೇಳನ ಕೂಡ ಪ್ರತಿ ವರ್ಷವೂ ಕೂಡ ಆಗ್ತಾ ಇರಬೇಕು. ವಿಶೇಷವಾಗಿ ಮಕ್ಕಳಲ್ಲಿ ಸಾಹಿತ್ಯದ ಬಗ್ಗೆ ನಾವು ಅರಿವನ್ನು ತಿಳಿಸುವಂಥ ಕಾರ್ಯಕ್ರಮಗಳು ಕೂಡ ಆಗ್ತಾ ಇರಬೇಕು. ಇಂಥ ಒಂದು ಅರ್ಥಪೂರ್ಣವಂಥ ಕಾರ್ಯಕ್ರಮ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಬೆಳಗೋಡು ಸರ್ಕಾರಿ ಆಸ್ಪತ್ರೆಯಲ್ಲಿ ಕಳೆದ 10 ದಿನಗಳಿಂದ ವೈದ್ಯರಿಲ್ಲದಿರುವ ಕಾರಣ 50ಕ್ಕೂ ಹೆಚ್ಚು ಗ್ರಾಮಗಳ ಜನರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಈ ಕುರಿತು ಮಲೆನಾಡು ರಕ್ಷಣಾ ಸೇನೆಯ ಹಾಸನ ಜಿಲ್ಲಾ ಉಪಾಧ್ಯಕ್ಷ ನಾಗೇಂದ್ರ ಹೊಸಕೊಪ್ಪಲು ತಾಲೂಕು ಆರೋಗ್ಯಾಧಿಕಾರಿಗೆ ಮನವಿ ಸಲ್ಲಿಸಿ ತಕ್ಷಣ ವೈದ್ಯರನ್ನು ನಿಯೋಜಿಸುವಂತೆ ಒತ್ತಾಯಿಸಿದ್ದಾರೆ. ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ವೈದ್ಯೆ ಸವಿತಾ ಅವರ ವರ್ಗಾವಣೆಯಾದ ಬಳಿಕ ಇದುವರೆಗೆ ಹೊಸ ವೈದ್ಯರನ್ನು ನೇಮಕ ಮಾಡಿಲ್ಲ. ಪರಿಣಾಮವಾಗಿ ದೈನಂದಿನ ಚಿಕಿತ್ಸೆ, ತುರ್ತು ವೈದ್ಯಕೀಯ ಸೇವೆ, ಔಷಧ ವಿತರಣೆ ಹಾಗೂ ಅಪಘಾತ ಪ್ರಕರಣಗಳ ಚಿಕಿತ್ಸೆಗೆ ಸಾರ್ವಜನಿಕರು ಪರದಾಡುವಂತಾಗಿದೆ. ಬೆಳಗೋಡು ಹೋಬಳಿಯು ಮಲೆನಾಡು ಪ್ರದೇಶವಾಗಿದ್ದು ಇಲ್ಲೂ ಕಾಡಾನೆ ಸೇರಿದಂತೆ ಕಾಡು ಪ್ರಾಣಿಗಳ ಸಂಚಾರ ಹೆಚ್ಚಾಗಿದೆ. ಕಾಡಾನೆ ದಾಳಿ, ಹಾವು ಕಡಿತ, ರಸ್ತೆ ಅಪಘಾತ ಹಾಗೂ ಇತರೆ ತುರ್ತು ಆರೋಗ್ಯ ಸಮಸ್ಯೆಗಳು ಪದೇ ಪದೇ ಸಂಭವಿಸುತ್ತಿರುತ್ತವೆ. ಇಂತಹ ಸಂದರ್ಭದಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರ ಅನುಪಸ್ಥಿತಿ ಜನರ ಜೀವಕ್ಕೆ ಅಪಾಯ ಉಂಟು ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದಾರೆ. ದಿನ ಆಯಿತು, ಇಲ್ಲಿಗೆ ಡಾಕ್ಟ್ರ್ ಇಲ್ಲ. ಯಾರೋ ಹಳೆ ಡಾಕ್ಟ್ರ್ ಇದ್ದರು, ಸವಿತಾ ಮೇಡಮು, ಅವರು ಬೇರೆ ಕಡೆಗೆ ವರ್ಗಾವಣೆ ಆಗಿದ್ದಾರೆ.
ಆ ಜಾಗಕ್ಕೆ ಬೇರೆ ಯಾವುದೇ ರೀತಿ ಡಾಕ್ಟ್ರು ಬಂದಿಲ್ಲ ಈ ಸ್ಥಳಕ್ಕೆ, ಹಾಸ್ಪಿಟ್ಲಾಗೆ ನೋಡ್ತಾ ಇದ್ದೀರಾ. ಇಲ್ಲಿ ಸಾರ್ವಜನಿಕ ಶೌಚಾಲಯ ಅಂಥೇಳಿ ಹಾಸ್ಪಿಟ್ಲದಿದೆ. ಈ ಶೌಚಾಲಯ ಯಾರಿಗೂ ಯೋಗ್ಯ ಇಲ್ಲ ಉಪಯೋಗಿಸೋದಕ್ಕೆ, ಅಷ್ಟು ಕಚಡವಾಗಿದೆ ಶೌಚಾಲಯ. ನೀವು ನೋಡ್ತಾ ಇದ್ದೀರಾ ನೋಡಿ ಯಾವ ರೀತಿ ಇದೆ ಅಂತ. ನೋಡಿ ಇನ್ನೂ ನೋಡಿ ಈ ಶೌಚಾಲಯನು ಹೇಗಿದೆ ನೋಡಿ. ನೀರು ಸಮೇತ ಹಾಕಿಲ್ಲ, ಎಷ್ಟೊಂದು ಗಬ್ಬಾಗಿದೆ, ತೊಳೆದಿಲ್ಲ ನೋಡಿ ಆಯಿತಾ. ಹುಳ ಬಿದ್ದಿದೆ ನೋಡಿ. ಈ ರೀತಿ ಆಗಿದೆ ನಮ್ಮ ಬೆಳಗೋಡು ಹೋಬಳಿದು ಸರ್ಕಾರಿ ಗೌರ್ಮೆಂಟ್ ಹಾಸ್ಪಿಟ್ಲು ಪರಿಸ್ಥಿತಿ. ಇದಕ್ಕೆ ಹೇಳೋರಿಲ್ಲ ಕೇಳೋರಿಲ್ಲ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು. ವಿಶ್ವ ಪೋಲಿಯೋ ದಿನದ ಅಂಗವಾಗಿ ಸಕಲೇಶಪುರ ಅರಣ್ಯ ಇಲಾಖೆಯು ವಿಶಿಷ್ಟ ರೀತಿಯಲ್ಲಿ ಜನಜಾಗೃತಿ ಮೂಡಿಸುವ ಮೂಲಕ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಆನೆಗಳ ನಿರಂತರ ಸಂಚಾರ ಇರುವ ಗ್ರಾಮಗಳಿಗೆ ತೆರಳಿ 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೂ ಕಡ್ಡಾಯವಾಗಿ ಪೋಲಿಯೋ ಲಸಿಕೆ ಹಾಕಿಸುವಂತೆ ಧ್ವನಿವರ್ಧಕದ ಮೂಲಕ ಗ್ರಾಮಸ್ಥರಲ್ಲಿ ಜಾಗೃತಿ ಮೂಡಿಸಲಾಯಿತು. ಸಕಲೇಶಪುರ ವಲಯ ಅರಣ್ಯಾಧಿಕಾರಿ ಹೇಮಂತ್ ಕುಮಾರ್ ಅವರ ನೇತೃತ್ವದಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿ ಗ್ರಾಮಗಳಿಗೆ ಭೇಟಿ ನೀಡಿ 1 ಹನಿ ಲಸಿಕೆ ಮಗುವಿನ ಭವಿಷ್ಯವನ್ನು ಸುರಕ್ಷಿತಗೊಳಿಸುತ್ತದೆ ಎಂಬ ಸಂದೇಶವನ್ನು ಸಾರಿದರು. ದೂರದ ಗ್ರಾಮಗಳಲ್ಲಿ ಯಾವುದೇ ಮಗು ಪೋಲಿಯೋ ಲಸಿಕೆಯಿಂದ ವಂಚಿತವಾಗದಂತೆ ಪೋಷಕರಿಗೆ ಮನವಿ ಮಾಡಿದರು. ಕಾಡಾನೆಗಳ ಸಂಚಾರ ಹೆಚ್ಚಿರುವ ಮಲೆನಾಡು ಪ್ರದೇಶಗಳಲ್ಲಿ ಅರಣ್ಯ ಇಲಾಖೆ ಸಾಮಾನ್ಯವಾಗಿ ವನ್ಯಜೀವಿ ಜಾಗೃತಿ ಕಾರ್ಯಗಳಲ್ಲಿ ತೊಡಗಿರುತ್ತದೆ. ಆದರೆ ಈ ಬಾರಿ ಮಕ್ಕಳ ಆರೋಗ್ಯದ ಕಾಳಜಿನ ತಮ್ಮ ಸಾಮಾಜಿಕ ಹೊಣೆಗಾರಿಕೆಯ ಭಾಗವಾಗಿ ಪರಿಗಣಿಸಿ ಪೋಲಿಯೋ ಲಸಿಕೆ ಕುರಿತು ಅರಿವು ಮೂಡಿಸಿರುವುದು ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರವಾಗಿದೆ. ಕಾಡಾನೆಗಳ ಸಂಚಾರವಿರುವ ಸಕಲೇಶಪುರ ವಲಯದ ಸುಳ್ಳಕ್ಕಿ ಗ್ರಾಮಸ್ಥರಲ್ಲಿ ಮನವಿ. ಈ ದಿನ ರಾಜ್ಯಾದ್ಯಂತ ಮತ್ತು ರಾಷ್ಟ್ರಾದ್ಯಂತ ಪೋಲಿಯೋ ದಿನದ ಅಂಗವಾಗಿ ಗ್ರಾಮಸ್ಥರು ಹಾಗೂ ಮಹಿಳೆಯರು ತಮ್ಮ 5 ವರ್ಷದ ಒಳಗಿನ ಮಕ್ಕಳನ್ನು ಹತ್ತಿರದ ಅಂಗನವಾಡಿ ಕೇಂದ್ರಕ್ಕೆ ಕರೆದುಕೊಂಡು ಹೋಗಿ ಪೋಲಿಯೋ ಲಸಿಕೆ ಹಾಕಿಸುವುದರ ಮೂಲಕ ಸಕಲೇಶಪುರ ತಾಲೂಕನ್ನು ಪೋಲಿಯೋ ಮುಕ್ತ ಸಕಲೇಶಪುರವನ್ನಾಗಿ ಮಾಡಬೇಕಾಗಿ ಕರ್ನಾಟಕ ರಾಜ್ಯ ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಭಾರತ ಸರ್ಕಾರ ನಡೆಸುತ್ತಿರುವ ಪಲ್ಸ್ ಪೋಲಿಯೋ ಅಭಿಯಾನಕ್ಕೆ ಜಾಗತಿಕ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ರೋಟರಿ ಕ್ಲಬ್ ಜೊತೆಗೂಡಿ ಬೆಂಬಲ ನೀಡಿದೆ ಎಂದು ಪತ್ರಕರ್ತ ಹೆಬ್ಬಾಳು ಹಾಲಪ್ಪ ಹೇಳಿದರು. ಬೇಲೂರು ತಾಲೂಕಿನ ಹೆಬ್ಬಾಳು ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಡೆದ ಪಲ್ಸ್ ಪೋಲಿಯೋ ಅಭಿಯಾನದಲ್ಲಿ ಉಮಾಶಂಕರ ಅವರ ಪುತ್ರಿ ತುಷಾರ ಅವರ ಮಗುವಿಗೆ ಪೋಲಿಯೋ ಹನಿ ಹಾಕಿ ಚಾಲನೆ ನೀಡಿದ ಬಳಿಕ ಮಾತನಾಡಿದ ಅವರು, ಇಡೀ ವಿಶ್ವದಲ್ಲಿ ಪೋಲಿಯೋ ಎಂಬ ವೈರಸ್ ಸಂಪೂರ್ಣ ನಿರ್ಮೂಲನೆ ಮಾಡಬೇಕು ಎಂದು ಆರಂಭವಾದ ಅಭಿಯಾನ ಭಾರತದಲ್ಲಿ 1995ರಲ್ಲಿ ಬೃಹತ್ ಲಸಿಕಾ ಕಾರ್ಯಕ್ರಮ ರೂಪುಗೊಂಡು ಸದ್ಯ 31 ವರ್ಷ ಕಳೆದಿದೆ. ಈಗಾಗಲೇ 2011ಕ್ಕೆ ಭಾರತದಲ್ಲಿ ಪೋಲಿಯೋ ಪ್ರಕರಣಗಳು ಕಂಡುಬಂದಿಲ್ಲದ ನಿಟ್ಟಿನಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ 2014ಕ್ಕೆ ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ ಎಂದು ಅಧಿಕೃತ ಘೋಷಣೆ ಮಾಡಿದೆ ಎಂದರು. 3-4 ದಿವಸದಿಂದ ನಮ್ಮ ಸುತ್ತಮುತ್ತ ಗ್ರಾಮಗಳಲ್ಲಿ ಜಾಥಾವನ್ನು ನಡೆಸಲಾಗಿದೆ ಸ್ಕೂಲ್ಗಳಲ್ಲಿ. ಹಾಗೆ ಎಲ್ಲ ಹುಟ್ಟಿದ ಮಗುವಿನ 5 ವರ್ಷದ ಎಲ್ಲ ಮಕ್ಕಳು ಕಡ್ಡಾಯವಾಗಿ 2 ಪೋಲಿಯೋ ಲಸಿಕೆಯನ್ನು ಹಾಕಿಸಿಕೊಳ್ಬೇಕಾಗತ್ತೆ. ಈ ಬಾರಿ ಇಷ್ಟು ವರ್ಷದಲ್ಲಿ ಎಷ್ಟೇ ಬಾರಿಗೆ 1 ತಿಂಗಳ ಹಿಂದೆನೋ ಅಥವಾ 10 ದಿವಸದ ಹಿಂದೆ ಹಾಕಿದ್ರು ಕೂಡ, ನಿನ್ನೆ ಹಾಕಿದ್ರು ಹುಟ್ಟಿದ ಮಗು ಆಗಿದ್ರು ಕೂಡ ಇನ್ನೂ ಕೂಡ ಹಾಕಿಸ್ಕೊಳ್ಬೇಕಾಗತ್ತೆ. ಇದು ಪೋಲಿಯೋನ ನಿರ್ಮೂಲನ ಮಾಡೋದಕ್ಕೆ ನಮ್ಮ ಸರ್ಕಾರದಿಂದ ಆಯೋಜಿಸಲಾಗಿರುವಂತಹ ಒಂದು ಕಾರ್ಯಕ್ರಮವಾಗಿದೆ. ಈ ಕಾರ್ಯಕ್ರಮದಲ್ಲಿ ಇಂದು ನಮ್ಮ ಈ ಲಸಿಕೆಗೆ 4 ಜನ. ಹೆಬ್ಬಾಳು ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ಅನುಪಮಾ ಶೆಟ್ಟಿ ಮಾತನಾಡಿ, ಪೋಲಿಯೋ ಎಂಬ ವೈರಸ್ ತೊಲಗಿಸುವ ನಿಟ್ಟಿನಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಭಾರತ ಸರ್ಕಾರ ಕೈಗೊಂಡ ಪಲ್ಸ್ ಪೋಲಿಯೋ ಕಾರ್ಯಕ್ರಮದಲ್ಲಿ 5 ವರ್ಷದ ಒಳಗಿನ ಮಕ್ಕಳಿಗೆ ಪೋಲಿಯೋ ಹನಿ ಹಾಕಲಾಗುತ್ತದೆ. ಹೆಬ್ಬಾಳು ಆಸ್ಪತ್ರೆ ವ್ಯಾಪ್ತಿಯಲ್ಲಿ 120 ಮಕ್ಕಳಿಗೆ ಈ ಸೌಲಭ್ಯ ದೊರೆಯಲಿದೆ. ಈಗಾಗಲೇ ಎಲ್ಲ ಮಕ್ಕಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ 3 ಕಡೆಯಲ್ಲಿ ವ್ಯವಸ್ಥೆ ಮಾಡಿದೆ ಎಂದರು. ಈ ಸಂದರ್ಭದಲ್ಲಿ ಪ್ರಾಥಮಿಕ ಆರೋಗ್ಯ ಸುರಕ್ಷಣಾ ಅಧಿಕಾರಿ ಚಂದನ್, ಆಶಾ ಕಾರ್ಯಕರ್ತೆ ಸಿದ್ದಮ್ಮ, ರಾಧಾ, ಅಂಗನವಾಡಿ ಕಾರ್ಯಕರ್ತೆಯರಾದ ವಿಶಾಲಾಕ್ಷಿ, ಆಸ್ಪತ್ರೆ ಸಿಬ್ಬಂದಿಗಳಾದ ಹೇಮಲತಾ, ಚೂಡಾಮಣಿ, ಗ್ರಾಮ ಪಂಚಾಯಿತಿಯ ರಾಮಯ್ಯ, ಗ್ರಾಮಸ್ಥರಾದ ಶಂಕರೇಗೌಡ, ಗೋಪಾಲಯ್ಯ ಮುಂತಾದವರು ಹಾಜರಿದ್ದರು. ಕೆಆರ್ಪೇಟೆ ತಾಲೂಕಿನ ಸಾಕ್ಷಿಬೀಡು ಗ್ರಾಮದಲ್ಲಿ ರೈತ ಹರೀಶ್ ಎಂಬುವರ ಜಮೀನಿನ ಮಧ್ಯದಲ್ಲೇ ಹಾದು ಹೋಗಿದ್ದ ವಿದ್ಯುತ್ ತಂತಿ ಶಾರ್ಟ್ ಸರ್ಕ್ಯೂಟ್ ಆಗಿ ರೈತ ಹರೀಶ್ ಅವರಿಗೆ ಸೇರಿದ 2 ಎಕರೆ ಕಬ್ಬು ಸುಟ್ಟು ಕರಕಲಾಗಿದೆ. ಬೆಂಕಿ ನಂದಿಸಲು ಹೋದ ರೈತ ಹರೀಶ್ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಸಾಕ್ಷಿಬೀಡು ಗ್ರಾಮದ ರೈತ ಹರೀಶ್ ಅವರಿಗೆ ಸೇರಿದ ಜಮೀನಿನ ಮಧ್ಯದಲ್ಲಿ ವಿದ್ಯುತ್ ಲೈನ್ ಹಾದು ಹೋಗಿತ್ತು. ವಿದ್ಯುತ್ ತಂತಿ ಶಾರ್ಟ್ ಸರ್ಕ್ಯೂಟ್ ಆಗಿ ಕಿಡಿಬಿದ್ದು ಕಬ್ಬಿನ ಗದ್ದೆಗೆ ಬೆಂಕಿ ಎತ್ತಿಕೊಂಡಿದೆ. ಕ್ಷಣಾರ್ಧದಲ್ಲಿ ಬೆಂಕಿ ಆವರಿಸಿ ಕಟಾವಿಗೆ ಬಂದಿದ್ದ 11 ತಿಂಗಳ 2 ಎಕರೆ ಕಬ್ಬು ಸಂಪೂರ್ಣ ಭಸ್ಮವಾಗಿದೆ. ಬೆಂಕಿ ಕಾಣುತ್ತಿದ್ದಂತೆ ಧಾವಿಸಿದ ರೈತ ಹರೀಶ್ ಬೆಂಕಿ ನಂದಿಸಲು ಮುಂದಾದಾಗ ಕೈಕಾಲುಗಳಿಗೆ ಗಂಭೀರ ಸುಟ್ಟ ಗಾಯಗಳಾಗಿವೆ. ಕೂಡಲೇ ಸ್ಥಳೀಯರು ಹರೀಶ್ ಅವರನ್ನ ಕೆಆರ್ಪೇಟೆ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ವಿಷಯ ತಿಳಿದು ಸ್ಥಳಕ್ಕಾಗಮಿಸಿದ ಕೆಆರ್ಪೇಟೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಗ್ರಾಮಸ್ಥರ ನೆರವಿನೊಂದಿಗೆ ಬೆಂಕಿ ನಂದಿಸುವ ಕಾರ್ಯಾಚರಣೆ ನಡೆಸಿದ್ರು. ಆದರೆ ಅಷ್ಟರಲ್ಲಾಗಲೇ 2 ಎಕರೆ ಕಬ್ಬು ಸಂಪೂರ್ಣ ಸುಟ್ಟು ಹೋಗಿದೆ. ಸುಟ್ಟು ಹೋದ ಕಬ್ಬಿನಿಂದ ರೈತ ಹರೀಶ್ ಅವರಿಗೆ ಅಂದಾಜು 3 ಲಕ್ಷ ರೂಪಾಯಿ ನಷ್ಟವಾಗಿದೆ. ಸಾಲ ಮಾಡಿ ಕಬ್ಬು ಬೆಳೆದಿದ್ದ ರೈತ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂದು ಕಣ್ಣೀರಿಡುತ್ತಿದ್ದಾರೆ. ಅಡುಗೆ ಅನಿಲ, ಪೆಟ್ರೋಲ್, ಡೀಸೆಲ್ ಮತ್ತು ಅಗತ್ಯ ವಸ್ತುಗಳ ಬೆಲೆಯನ್ನು ನಿರಂತರ ಏರಿಕೆ ಮಾಡುತ್ತಿರುವ ಕೇಂದ್ರ ಸರ್ಕಾರದ ವಿರುದ್ಧ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ವತಿಯಿಂದ
ಕಾರ್ಯಕರ್ತರು ಮಳವಳ್ಳಿ ತಾಲೂಕಿನ ಗುಳಗಟ್ಟ ಗೇಟ್ ಬಳಿ ಪ್ರತಿಭಟನೆ ನಡೆಸಿದರು. ಜನವಾದಿ ಮಹಿಳಾ ಸಂಘಟನೆಯ ಜಿಲ್ಲಾ ಸಂಚಾಲಕಿ ಸುಶೀಲಾ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಸುಶೀಲಾ ಮಾತನಾಡಿ, ತೈಲ ಬೆಲೆ ಏರಿಕೆಯಾಗಿದ್ದರೂ ಕೂಡ ಪೆಟ್ರೋಲ್ ಬೆಲೆ ಇಳಿಕೆ ಮಾಡದೇ ಇರುವುದು, ಜೊತೆಗೆ ಅಡುಗೆ ಅನಿಲವನ್ನು ಏರಿಕೆ ಮಾಡುತ್ತಿದ್ದು, ಇದರಿಂದ ಹಳ್ಳಿಗಾಡಿನ ಪ್ರದೇಶದ ಸಾಮಾನ್ಯ ಜನ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಕೂಡಲೇ ಬೆಲೆ ಇಳಿಕೆ ಮಾಡಬೇಕು, ಇಲ್ಲದಿದ್ದರೆ ಪ್ರತಿ ಗ್ರಾಮದಲ್ಲೂ ಪ್ರತಿಭಟನೆ ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಪ್ರತಿಭಟನೆ ವೇಳೆ ಸಿಲಿಂಡರ್ ಮುಂದೆ ಇಟ್ಟು ಸೌದೆಯಲ್ಲಿ ಅಡುಗೆ ಮಾಡುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಜಯಶೀಲ, ಚಿಕ್ಕಸ್ವಾಮಿ, ಶಾಂತಮ್ಮ, ಚಿಕ್ತಾಯಮ್ಮ, ಲಿಂಗಮ್ಮ, ಚೌಡಮ್ಮ ಸೇರಿದಂತೆ ಹಲವರು ಹಾಜರಿದ್ದರು. ಬೆಲೆ ಏರಿಕೆಯನ್ನ ಮಾಡ್ತಾ ಇರ್ತಕ್ಕಂಥದ್ದನ್ನ ಖಂಡಿಸಿ ಇವತ್ತು ಪ್ರತಿ ಗ್ರಾಮ ಘಟಕದಲ್ಲೂ ಕೂಡ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಯಾವ ರೀತಿ ಕೇಂದ್ರ ಸರ್ಕಾರ ನಿರಂತರವಾಗಿ ತಿಂಗಳಿಗೆ 2-3 ಬಾರಿ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ದರವನ್ನು ಹೆಚ್ಚಳ ಮಾಡುತ್ತೋ, ಅದೇ ರೀತಿ ನಾವು ಪ್ರತಿ ಹಳ್ಳಿಗೂ ಕೂಡ ನಾವು ಈ ಹೋರಾಟದ ಕಿಚ್ಚನ್ನು ಹಚ್ಚುತ್ತೇವೆ. ಬೆಲೆ ಏರಿಕೆಯನ್ನು ಕಡಿಮೆ ಮಾಡಲಿಲ್ಲ ಅಂತ ಹೇಳಿದ್ರೆ ಇಡೀ ಜನಸಮೂಹವನ್ನ ಪಾರ್ಲಿಮೆಂಟ್ಗೆ ಮುತ್ತಿಗೆ ಹಾಕುವಂತ ಸಂದರ್ಭವನ್ನು ನೀವು ತಂದ್ಕೋಬೇಡಿ ನರೇಂದ್ರ ಮೋದಿ ಅವರೇ. ತಕ್ಷಣದಲ್ಲಿ ಇವತ್ತು ಜನಸಾಮಾನ್ಯರು ಪರಿಸರ ಸಂರಕ್ಷಣೆ ಎಂಬುದು ಕೇವಲ ಯಾವುದೋ ಒಬ್ಬ ವ್ಯಕ್ತಿ, ಸಂಸ್ಥೆ, ಸರ್ಕಾರದ ಹೊಣೆಯಲ್ಲ, ಬದಲಿಗೆ ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಎಂದು ಸಮಾಜ ಸೇವಕ ಆರ್ಟಿಒ ಮಲ್ಲಿಕಾರ್ಜುನ್ ತಿಳಿಸಿದರು. ಕೇರ್ಪೇಟೆ ತಾಲೂಕಿನ ಕಿಕ್ಕೇರಿ ಹೋಬಳಿಯ ಉಗಿನಹಳ್ಳಿ ಕಾರ್ಯಮೇಳೆ ಶ್ರೀ ಸಿಂಗಮ್ಮ ದೇವಸ್ಥಾನ ಆವರಣದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಸ್ವಾಮಿ ವಿವೇಕಾನಂದ ಸ್ವಯಂ ಸೇವಾ ಪ್ರತಿಷ್ಠಾನ ಹಾಗೂ ಪುನರಪಿ ಫೌಂಡೇಶನ್ ಸಂಯುಕ್ತಾಶ್ರಯದಲ್ಲಿ 100ಕ್ಕೂ ಹೆಚ್ಚು ವಿವಿಧ ತಳಿಯ ಸಸಿಗಳನ್ನು ನೆಡುವ ಮೂಲಕ ಮತ್ತು ದೇವಾಲಯದ ಸುತ್ತಮುತ್ತ ಬೃಹತ್ ಸ್ವಚ್ಛತಾ ಕಾರ್ಯಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಗಿಡ ನೆಟ್ಟ ಮಾತ್ರಕ್ಕೆ ಅರಣ್ಯ ನಿರ್ಮಿಸಿತೋ ಎನ್ನುಕೊಳ್ಳಬಾರದು. ನೆಟ್ಟ ಸಸಿಗಳನ್ನು ತಮ್ಮ ಮಕ್ಕಳಂತೆ ಪೋಷಣೆ ಮಾಡಿ ಸಂರಕ್ಷಣೆ ಮಾಡಬೇಕು. ಮಳೆಗಾಲದಲ್ಲಿ ನೆಟ್ಟು ಬಿಟ್ಟು ಹೋದರೆ ಸಾಲದು, ಬೇಸಿಗೆಯಲ್ಲಿ ನೀರು ಹಾಕಿ ಕಾಪಾಡಬೇಕು. ಜೊತೆಗೆ ಸ್ಥಳೀಯ ಕಾರ್ಯಮೇಳೆ ಸಿಂಗಮ್ಮ ದೇವಿ ಟೀಮ್ ಯುವಕರು ಆಸಕ್ತಿ ಹೆಚ್ಚಿಸಿಕೊಂಡು ನಿರಂತರವಾಗಿ ಆರೈಕೆ ಮಾಡಬೇಕು ಎಂದರು. ಈ ಸಂದರ್ಭದಲ್ಲಿ ನಿವೃತ್ತ ಪ್ರಾಂಶುಪಾಲ ಚಾಣೇಗೌಡ, ಡಾಕ್ಟರ್ ರಾಮಕೃಷ್ಣೇಗೌಡ, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ತಿಮ್ಮಶೆಟ್ಟಿ, ಮುಖಂಡರಾದ ಗಣದಹಳ್ಳಿ ಸ್ವಾಮಿ, ಬಸವರಾಜು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಿಮಗೆ ಧನ್ಯವಾದಗಳು. ಮೊದಲನೇದು ವೆಂಕಟೇಶ್ ಅವರಿಗೆ ಈ ಕಾಳಜಿ ಇಟ್ಕೊಂಡು ಈ ಥರದಲ್ಲಿ ಅಸಹಕಾರ ಇದ್ರೂ ಕೂಡ ನೀವು ನಿಮ್ಮ ಛಲ ಬಿಡದೆ ನೀವು ಮಾಡೋ ಕೆಲಸ ಮಾಡ್ತಾ ಇದ್ದೀರಲ್ಲ, ಆ ದೈವಶಕ್ತಿ ಕಾರ್ಯಮೇಳೆ ಸಿಂಗಮ್ಮನ ಕೃಪೆ ನಿಮ್ಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ. ಈ ಪುನರೂಪಿ ಫೌಂಡೇಶನ್ ಸಹಕಾರ ಈ ಥರದಲ್ಲಿ ಮಾಡ್ತಾ ಇರ್ತಕ್ಕಂಥ ಕೆಲಸಗಳು ಇನ್ನೂ ಈ ಥರದ ಹೆಚ್ಚು ಫೌಂಡೇಶನ್ಗಳು ಉಗಮ ಆಗಬೇಕು. ಯಾಕೆ ಅಂತ ಅಂದರೆ ಪರಿಸರ ಉಳಿಬೇಕು, ಪ್ರಕೃತಿ ಉಳಿಬೇಕು, ನಿಸರ್ಗ ಉಳಿಬೇಕು. ಆ ದಿಕ್ಕಲ್ಲಿ ನಿಮ್ಮಂಥ ಹೆಚ್ಚು ಯುವಕರು ಹೊರಹೊಮ್ಮಿದ್ರೆ ನಮಗೆಲ್ಲರಿಗೂ ಕೂಡ ಉತ್ತಮವಾದಂಥ ಸಮಾಜ ನಿರ್ಮಾಣ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಆ ದಿಕ್ಕಿನಲ್ಲಿ ನಾನು ಯಾವುದು ಇಲ್ಲಿ ದೇವಿ ತಂಡ ಅಂತ ಹೇಳಿದ್ರು, ದೇವಿ ತಂಡದವ್ರು ಇರ್ತಾರೆ ಅಂತ ಕಡಿಮೆ ಇದ್ದಾರೆ. ದೇವಿ ತಂಡ ನನಗೆ ನಿರೀಕ್ಷೆ ಇತ್ತು ದೇವಿ ತಂಡದವ್ರು ಇರ್ತಾರೆ ಅಂತ. ದೇವಿ ತಂಡದವ್ರ ನಿರೀಕ್ಷೆ ಕಡಿಮೆ ಇದೆ, ಪ್ರಮಾಣ ಕಡಿಮೆ ಇದ್ದಾರೆ. ದೇವಿ ತಂಡದ 12 ಜನ ಇದ್ದಾರೆ. ಪ್ರತಿಯೊಬ್ಬ 5 ವರ್ಷದ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹನಿ ಹಾಕಿಸುವುದರಿಂದ ಅವರಿಗೆ ಯಾವುದೇ ಅಂಗವಿಕಲತೆ ಆಗಲು ಸಾಧ್ಯವಿಲ್ಲ. ಆದ್ದರಿಂದ ಪ್ರತಿಯೊಬ್ಬರು ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹಾಕಿಸುವುದರ ಮುಖಾಂತರ ಅಂಗವಿಕಲತೆಯನ್ನು ತೊಲಗಿಸಿ ಎಂದು ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಕೆಎಂ ನಂದೀಶ್ ತಿಳಿಸಿದರು. ಮಳವಳ್ಳಿ ತಾಲೂಕಿನ ಹಲ್ಗೂರಿನ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಪಲ್ಸ್ ಪೋಲಿಯೋ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹಾಕುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಬೆಳಗ್ಗೆ 8 ಗಂಟೆಗೆ ಪ್ರಾರಂಭವಾದ ಪಲ್ಸ್ ಪೋಲಿಯೋ ಹನಿಯನ್ನು ಸಂಜೆ ಗಂಟೆವರೆಗೂ ಹಾಕಲಾಗುತ್ತದೆ. ಸೋಮವಾರ ಮತ್ತು ಮಂಗಳವಾರ ಮನೆಗಳಿಗೆ ಭೇಟಿ ನೀಡಿ ಪಲ್ಸ್ ಪೋಲಿಯೋವನ್ನು ಹಾಕಲಾಗುತ್ತದೆ. ಈಗಾಗಲೇ ಅಂಗವಿಕಲತೆ ಭಾರತದಲ್ಲಿ ಕಡಿಮೆಯಾಗುತ್ತಿದ್ದು, ಮುಂದಿನ ದಿನಗಳಲ್ಲಿ ಯಾವುದೇ ತರಹದ ತೊಂದರೆ ಆಗಬಾರದು ಎಂಬ ದೃಷ್ಟಿಯಿಂದ ನಿಮ್ಮ ಮಗುವಿನ ರಕ್ಷಣೆ ವಿಷಯದಲ್ಲಿ ಯಾವುದೇ ತಪ್ಪುಗಳನ್ನು ತಪ್ಪದೆ ಪ್ರತಿಯೊಬ್ಬರು ಮನೆಯಲ್ಲಿರುವ ಮಕ್ಕಳಿಗೆ ಹಾಗೂ ನಿಮ್ಮ ಅಕ್ಕಪಕ್ಕದ ಮನೆಯವರಿಗೆ ವಿಷಯ ತಿಳಿಸಿ ಇದರಿಂದ ಅಂಗವಿಕಲತೆಯನ್ನು ದೂರ ಇಡಿ ಎಂದು ತಿಳಿಸಿದರು. ಪಲ್ಸ್ ಪೋಲಿಯೋ ಕಾರ್ಯಕ್ರಮದಲ್ಲಿ ಗೀತಾ, ಶಿವಕುಮಾರ್, ಸುನಿಲ್ ಕುಮಾರ್, ಶ್ವೇತಾ, ಮಹೇಶ್ ಸೇರಿದಂತೆ ಇತರರು ಹಾಜರಿದ್ದರು. ವಿಶ್ವದ ಪ್ರಮುಖ ನಗರಗಳಲ್ಲಿ ಒಂದಾಗಿ ಸಿಲಿಕಾನ್ ಸಿಟಿಯಾಗಿ ಬೆಂಗಳೂರು ಬೆಳೆದಿರುವುದು ನಾಡಪ್ರಭು ಕೆಂಪೇಗೌಡರ ದೂರದೃಷ್ಟಿ ಹಾಗೂ ಆಡಳಿತ ಸಾಮರ್ಥ್ಯಕ್ಕೆ ಸಾಕ್ಷಿಯಾಗಿದೆ ಎಂದು ಶಾಸಕ ಎ ಮಂಜು ಹೇಳಿದರು. ಅರ್ಕಲಗೂಡು ಪಟ್ಟಣದ ಶಿಕ್ಷಕರ ಭವನದಲ್ಲಿ ತಾಲೂಕು ಆಡಳಿತದ ವತಿಯಿಂದ ಶನಿವಾರ ಆಯೋಜಿಸಲಾಗಿದ್ದ ನಾಡಪ್ರಭು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಕೆಂಪೇಗೌಡರು ನಿರ್ಮಿಸಿದ ಬೆಂಗಳೂರು ಇಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿರುವ ಮಹಾನಗರವಾಗಿ ಬೆಳೆದಿದೆ. ಯಾವುದೇ ನಗರ ಬೆಳವಣಿಗೆಗೆ ನದಿ ಅಥವಾ ಸಮುದ್ರ ತೀರದ ಅನುಕೂಲತೆ ಪ್ರಮುಖವಾಗಿರುತ್ತದೆ. ಇಂದು ಸರ್ಕಾರಗಳು ಮಹನೀಯರ ಜಯಂತಿಗಳನ್ನು ಆಚರಿಸುತ್ತಿವೆ, ಆದರೆ ಜಯಂತಿಗಳು ಕೇವಲ ಜಾತಿ ಅಥವಾ ಸಮುದಾಯಕ್ಕೆ ಸೀಮಿತವಾಗಬಾರದು ಎಂದರು. ಒಂದು ಸಂತೋಷದ ಅದು ಎಲ್ಲೋ ಒಂದು ಕಡೆ ನೋವು ಕೂಡ. ಈ ಜಯಂತಿಗಳನ್ನ ಸರ್ಕಾರದವರು ಮಾಡಿ ಅವರ ವ್ಯಕ್ತಿ ಇದ್ದಂಥ ವ್ಯಕ್ತಿತ್ವವನ್ನು ಕಡಿಮೆ ಮಾಡಿದ್ದೀವಿ ಅಂತಕ್ಕಂಥದ್ದು ಈ ಜಯಂತಿಗಳ ಆಚರಣೆಗಳಿಂದ ಅರ್ಥ ಆಗ್ತಾ ಇದೆ. ಮೊದಲು ವಾಲ್ಮೀಕಿ, ಅಂಬೇಡ್ಕರ್, ಬಸವಣ್ಣ, ಕೆಂಪೇಗೌಡ
ತಾಲೂಕು ಮಹಿಳಾ ಒಕ್ಕಲಿಗರ ಸಂಘದ ಅಧ್ಯಕ್ಷೆ ಎಚ್.ಎಸ್. ರಶ್ಮಿ ಮಾತನಾಡಿ, ವಿಜಯನಗರ ಸಾಮ್ರಾಜ್ಯದ ಆಡಳಿತ ವ್ಯವಸ್ಥೆಯ ಮೇಲೆ ನಂಬಿಕೆ ಇಟ್ಟುಕೊಂಡಿದ್ದ ಕೆಂಪೇಗೌಡರು ನಾಡು ಕಟ್ಟುವ ಕಾರ್ಯಕ್ಕೆ ಮಹತ್ವದ ಕೊಡುಗೆ ನೀಡಿದರು. ತಮ್ಮ ಸ್ವಾರ್ಥಕ್ಕಾಗಿ ಅಲ್ಲದೆ ಸಮಾಜದ ಎಲ್ಲ ವರ್ಗಗಳ ಅಭಿವೃದ್ಧಿಗಾಗಿ ಶ್ರಮಿಸಿದ ಅಪರೂಪದ ನಾಯಕರು ಎಂದು ಬಣ್ಣಿಸಿದರು. ಕೆಂಪೇಗೌಡರ ತಂದೆಗೆ ಇದ್ದಂತಹ ಧೈರ್ಯ, ನನ್ನ ಮಗ ಮಾಡಲಿಕ್ಕೆ ಮಾಡ್ತಾನೆ ಅನ್ನೋ ಒಂದು ಛಲ ತಂದೆಗಿದ್ದಾಗ ತಂದೆ ತನ್ನ ಮಗನ ಎಲ್ಲಿ ತನಕ ಮುಟ್ಟಿಸ್ತಾರೆ ಅಂತ ಕಾರಣಕ್ಕೆ ನಮ್ಮ ಕೆಂಪೇಗೌಡರ ಸಾಕ್ಷಿಯಾಗಿದ್ದಾರೆ. ಯಾಕೆಂದ್ರೆ ವಿಜಯನಗರ ಆಳ್ವಿಕೆಯಲ್ಲಿ ಕೆಂಪೇಗೌಡರನ್ನ ಹೇಗಪ್ಪ ಗುರುತಿಸಿ ಆ ಕಾಲದಲ್ಲಿ 1537ನೇ ಇಸ್ವಿಯ ಸಂದರ್ಭದಲ್ಲಿ ಅವರು 1513ನೇ ಇಸ್ವಿಯಲ್ಲಿ ಕ್ರಿಸ್ತಶಕ ಜನಿಸಿದ್ರು. 37ನೇ ಇಸ್ವಿಯಲ್ಲಿ ಅವರು ಬೆಂಗಳೂರು ನಗರವನ್ನು ಒಂದು ಒಳ್ಳೆ ನಗರವನ್ನಾಗಿ ನಿರ್ಮಾಣ ಮಾಡಿದ್ರು ಅಂತ ನಾವೆಲ್ಲ ಓದಿದ್ದೇವೆ, ಪಾಠಗಳಲ್ಲೂ ಕೂಡ ಇದೆ. ಅವರು 4 ದಿಕ್ಕುಗಳಲ್ಲಿ ಗೋಪುರಗಳನ್ನು ತಹಶೀಲ್ದಾರ್ ಕೆಸಿ ಸೌಮ್ಯ, ಕೆಸ್ವತ್ತೂರು ಮಠದ ಶ್ರೀ ಬಸವರಾಜೇಂದ್ರ ಸ್ವಾಮೀಜಿ, ಚಿಲ್ಮೆ ಮಠದ ಶ್ರೀ ಜಯದೇವ ಸ್ವಾಮೀಜಿ, ಎನ್ ರವಿಕುಮಾರ್, ತಾಲೂಕು ಪಂಚಾಯತಿ ಒ ಶ್ರೀನಿವಾಸ್, ನಾಗೇಂದ್ರ ಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಪೋಲಿಯೋ ಮುಕ್ತ ಸಮಾಜ ನಿರ್ಮಾಣದತ್ತ ಹೆಜ್ಜೆ, ರಾಜ್ಯಾದ್ಯಂತ ಪಲ್ಸ್ ಪೋಲಿಯೋ ಅಭಿಯಾನ, ರಾಜ್ಯ ಮಟ್ಟದ ಲಸಿಕಾ ಅಭಿಯಾನಕ್ಕೆ ಸಿಎಂ ಚಾಲನೆ. ಹಾಸನದಲ್ಲಿ ಪಲ್ಸ್ ಪೋಲಿಯೋ ಅಭಿಯಾನಕ್ಕೆ ಚಾಲನೆ, ಈ ಬಾರಿ 100% ಗುರಿ ಸಾಧನೆಯ ಸಂಕಲ್ಪ, ಪೋಷಕರಿಗೆ ಲಸಿಕೆ ಹಾಕಿಸಲು ಜನಪ್ರತಿನಿಧಿ ಅಧಿಕಾರಿಗಳ ಮನವಿ. ಕ್ರೀಡೆಯಿಂದ ಪತ್ರಕರ್ತರ ನಡುವೆ ಬಾಂಧವ್ಯ ವೃದ್ಧಿ, ಒತ್ತಡದ ಬದುಕಿಗೆ ಕ್ರೀಡೆಯೇ ಮದ್ದು, ಪತ್ರಕರ್ತರ ಕ್ರೀಡಾಕೂಟಕ್ಕೆ ಶಾಸಕ ಸ್ವರೂಪ್ ಪ್ರಕಾಶ್ ಚಾಲನೆ. ಇದಾಗುತ್ತೆ ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.